ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಾಘವ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮೆಲ್ಲರಿಗೂ ನನ್ನ ಮಗನ ಅಕ್ಷರಾಭ್ಯಾಸದ ಬಗ್ಗೆ ನಾನಿವತ್ತು ತಿಳಿಸ್ಕೊಡೋಣ ಅಂತ ಮಂತ್ರಾಲಯದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದು. ಹಾಗೆ ಸಾರಿ, ಯಾಕಂತಂದರೆ ನಾನು ಇದಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಪೂರ್ತಿ ಡೀಟೇಲ್ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡಿದ್ದೆ. ಬಟ್ ಅದು ಲಾಸ್ಟಲ್ಲಿ ನಾನು ಸಾಂಗ್ ಆ್ಯಡ್ ಮಾಡಿದ್ದೆ, ಅದರಿಂದ ಕಾಪಿರೈಟ್ ಬಂದಿತ್ತು. ಹಾಗಾಗಿ ನಾನೇ ಆ ವಿಡಿಯೋನ ಡಿಲೀಟ್ ಮಾಡಿ ಮತ್ತೆ ನಿಮ್ಮೆಲ್ರಿಗೋಸ್ಕರ ಮತ್ತೆ ನಾನು ಈ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ. ಇವತ್ತು ಅಪ್ಲೋಡ್ ಮಾಡ್ತೀನಿ. ಹಾಗಾಗಿ ಬನ್ನಿ ಇದು ಶುರು ಮಾಡೋಣ. ನಾನು ಅಂದ್ಕೊಂಡಿದ್ದು ಅಂದರೆ ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲನ. ಸ್ಟಾರ್ಟಿಂಗಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಥವಾ ಯಾರೋ ಹೇಳಿದ್ರು ಅಂತ ನನಗೆ ಸರಿಯಾಗಿ ನೆನಪಿಲ್ಲ, ತುಂಬ ದಿನ ಆಗೋಗಿದೆ. ಹಾಗಾಗಿ ನಾನು ಅಂದ್ಕೊಂಡಿದ್ದೆ ನೆಕ್ಸ್ಟ್ ಮಂತ್ರಾಲಯಕ್ಕೆ ಹೋದರೆ, ಯಾಕಂತಂದರೆ ಇನ್ನೊಂದು ಮಂತ್ರಾಲಯಕ್ಕೆ ಹೋಗೋದೇ ಒಂದು ದೊಡ್ಡ ಪವಾಡ ಅಂತಾರಲ್ಲ, ಆ ಥರನೇ ಆಗುತ್ತೆ. ನಾವು ಎಷ್ಟು ಅಂದ್ಕೊಂಡ್ರು ನಿಜವಾಗ್ಲೂ ಬೇರೆ ದೇವಸ್ಥಾನಕ್ಕೆ ಇವತ್ತು ಅಂದ್ಕೊಂಡ್ರೆ ನಾಳೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೋಗ್ಬಿಡ್ತೀವಿ. ಆದರೆ ಮಂತ್ರಾಲಯಕ್ಕೆ ಮಾತ್ರ ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್ಸು, ನನ್ನ ಇದರಲ್ಲೇ ಎಷ್ಟು ದಿವಸದಿಂದ ಮಿನಿಮಮ್ ಒಂದು 6 ವರ್ಷದಿಂದನೂ ಅನ್ಕೋತಾನೆ ಇದ್ದೀನಿ ಹೋಗ್ಬೇಕು ಅಂತ. ಆಗ್ತಾನೇ ಇಲ್ಲ. ಯಾಕೆ ಅಂತಂದರೆ ನಮ್ಮ ಪಾಪುಗೆ ಮತ್ತು ನಮ್ಮ ಯಜಮಾನ್ರಿಗೆ ಇಬ್ರಿಗೂ ಮುಡಿ ಕೊಡಬೇಕು ಅಂತೇಳ್ಬಿಟ್ಟು ನಾನು ಅಲ್ಲೇ ಕೊಡಬೇಕು ಅಂತೇಳಿ ಬೇಡ್ಕೊಂಡಿದ್ದೆ. ಹಾಗಾಗಿ ತುಂಬ ಯಾವತ್ತಾಗುತ್ತೋ ಪಾಪ ನಮ್ಮ ಯಜಮಾನ್ರಿಗೂ ತುಂಬ ಜಾಸ್ತಿ ಬೆಳೆದ್ಬಿಟ್ಟಿತ್ತು. ಇನ್ಸ್ಟಾಗ್ರಾಮಲ್ಲೂ ಕೂಡ 1-2-3 ಕಮೆಂಟ್ ಹಾಕಿದ್ರು, ಅಕ್ಕ ನಿಮ್ಮ ಯಜಮಾನ್ರಿಗೆ ಕಟ್ಟಿಂಗ್ ಮಾಡಿಸಿ ಅಂತ. ಅದು ನಾನು ದೇವ್ರಿಗೆ ಬಿಟ್ಟಿರೋದು ಅಂತ ಕೂಡ ನಾನು ಕಮೆಂಟ್ ಹಾಕಿದ್ದೆ. ನಮ್ಮ ಪಾಪುಗೂ ಕೂಡ 1.5 ವರ್ಷ ಆಗಿದೆ, ಅವನಿಗೂ ಕೂಡ ತೆಗ್ಸಿರಲಿಲ್ಲ ಅಂತ. ಅಂದರೆ 9 ತಿಂಗಳಲ್ಲೇನೆ ಅಂದರೆ ನಮ್ಮ ಊರಲ್ಲಿ ಮನೆ ದೇವ್ರು ಮಾಡಿ, ಅಂದರೆ 3 ಸರಿ ಸ್ವಲ್ಪ ತೆಗಿತಾರಲ್ವ ಹೂ ಮಂಡೆ ಅಂತ, ಆ ಥರ ತೆಗ್ದಿದ್ರು. ಬಟ್ ಪೂರ್ತಿಯಾಗಿ ಮಂತ್ರಾಲಯದಲ್ಲೇ ಕೊಡಬೇಕು ಅಂತ ನಾನು ಅಂದ್ಕೊಂಡು ಬಿಟ್ಟಿದ್ದೆ. ಹಾಗಾಗಿ ಯಾವತ್ತಾಗುತ್ತೆ ಅಂತ ಪ್ರತಿದಿನ ಅನ್ಕೋತಾನೆ ಇದ್ದೆ. ಬಟ್ ಹೋಗೋದೊಂದು ಸರಿ, ಮತ್ತೆ ಯಾವತ್ತು ಹೋಗ್ತೀವಿ ಅಂತಲೇ ಗೊತ್ತಿಲ್ಲ. ಯಾವಾಗ ರಾಯರು ಯಾವತ್ತು ಕರೆಸ್ಕೋತಾರೋ ಅವತ್ತೇ ನಾವು ಹೋಗೋಕ್ಕಾಗೋದು. ಹಾಗಾಗಿ ಹೋದಾಗ ಮುಗಿಸ್ಕೊಂಬರೋಣ ಅಂತ ಅಂದ್ಕೊಂಡು ಈ ಸರಿನಾದರೂ ಹೋದ ಸರಿ ಯಾಕಂದರೆ ಹೋಗಿ ಅರ್ಜೆಂಟ್ ಬೇಗ ಬಂದುಬಿಟ್ವಿ. ಬಟ್ ಅವಾಗಿನ್ನೂ ನಮ್ಮ ಪಾಪುಗೆ 6 ತಿಂಗಳು ಇತ್ತು. ಆದರೆ ಇವಾಗ 1.5 ವರ್ಷ ಆಗಿದೆ. ಯಾವ ವರ್ಷದಿಂದ ಮಾಡಿಸ್ಬಹುದು ಅಂತಂದರೆ, ಇಲ್ಲಿ ನಮ್ಮ ಪಾಪುಗೆ 1.5 ವರ್ಷ ಆಗಿದೆ. 1 ವರ್ಷದಿಂದ ಕೂಡ ಮಾಡಿಸ್ಬೋದು. ಬಟ್ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಅಂತ ಅಂದರೆ, ಇವಾಗ ನೀವು LKG UKG ಎಲ್ಲ ಸೇರಿಸಿರ್ತೀರ, ಒಟ್ಟಿಗೆ ಸ್ಕೂಲಿಗೆ ಕಳಿಸೋದಕ್ಕಿಂತ ಮುಂಚೆನೇ ಫಸ್ಟು ಅಕ್ಷರಾಭ್ಯಾಸ ಮಾಡಿಸ್ಕೊಬೇಕು. ಇಲ್ಲಿ ನೋಡಿ ನಮ್ಮ ಪಾಪು ಎಷ್ಟು ನೀಟಾಗೆಲ್ಲ ಕೈ ಮುಗಿತಾ ಇದ್ದಾನೆ ಐಟಮ್ಗೆಲ್ಲನ. ಹಾಗಾಗಿ ನಾನಿಲ್ಲಿ ತಿಳಿಸ್ಕೊಡ್ತೀನಿ ಏನೇನು ಐಟಮ್ ಬೇಕು, ಎಷ್ಟು ಇದು ಅಂತ ಹೇಳ್ಬಿಟ್ಟು. ಫಸ್ಟು ಇದು ಎಲ್ಲಿ ಮಾಡ್ತಾರೆ ಅಂತ ಹೇಳ್ತೀನಿ. ಇದನ್ನ ಮಾಡೋದು ಫಸ್ಟು ಮಂತ್ರಾಲಯದ ಒಳಗಡೆನೆ, ಅಂತಂದರೆ ದೇವಸ್ಥಾನ ಇದೆಯಲ್ವ, ರಾಯರ ದೇವಸ್ಥಾನ ಇದೆಯಲ್ಲ, ಅದ್ರ ಒಳಗಡೆನೆ ಮಾಡೋದಿದು. ನಾವು ಅಂತಂದರೆ ಎಂಟ್ರಿ ಆಗ್ತೀವಲ್ಲ ದೇವಸ್ಥಾನದ ಒಳಗಡೆ, ಎಂಟ್ರಿ ಆಗಿ ನಾವು ಎಂಟ್ರಿ ಆದಾಗ ನಮಗೆ ರೈಟ್ ಸೈಡಿಗೆ ಒಂದು ಸ್ವಲ್ಪ ರೈಟ್ ಸೈಡಿಗೆ ನೋಡಿದಾಗ ಅಲ್ಲಿ ಮುಂದೆ ಹಾಲ್ ಥರ ಇರುತ್ತೆ, ಒಂದು ಹಾಲ್ ಇರುತ್ತೆ. ಅಲ್ಲಿ ತುಲಾಭಾರ ಎಲ್ಲ ಮಾಡ್ತಾರೆ. ನಿಮ್ಗೇನಾದರೂ ತುಲಾಭಾರ ಮಾಡೋ ಪ್ಲೇಸ್ ಗೊತ್ತಿದ್ದರೆ ಅದೇ ಪ್ಲೇಸಲ್ಲೇ ಅಕ್ಷರಾಭ್ಯಾಸನೂ ಕೂಡ ಮಾಡೋದು. ತುಲಾಭಾರ ಕೂಡ ಮಾಡಿಸ್ಬೋದು. ಅದಕ್ಕೆ ಕೂಡ ಅಂತಂದರೆ ಕಾಯಿ, ಹಣ್ಣು, ಹೂವು ಆ ಥರ ಏನೂ ಇಲ್ಲ ಅಲ್ಲಿ. ಅಂದರೆ ಈ ಥರ ಬೆಲ್ಲ, ತುಪ್ಪ, ಅಕ್ಕಿ, ಬೇಳೆ ಈ ಥರ ಐಟಮ್ ಇದೆ. ನೀವು ಬೇಕಾದ್ರೆ ಮಾಡಿಸ್ಕೊಬೋದು. ನಾನು ಇವಾಗ ಅಂದ್ಕೊಂಡಿದ್ದೀನಿ ನೆಕ್ಸ್ಟು ಹೋದರೆ ನಮ್ಮ ಪಾಪು ಏನು ವೇಟ್ ಇದೆಯೋ ಅದರಲ್ಲೂ ನನಗೆ ಏನಾಗುತ್ತೋ ಅದನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು, ನೀವು ಯಾರಾದರೂ ಮಾಡಿಸೋಂಗಿದ್ರೆ ಅದೇ ಜಾಗದಲ್ಲಿ ಮಾಡಿಸ್ಕೊಬೋದು. ಮತ್ತು ತುಂಬ ಜನ ಕೂಡ ಮಾಡ್ತಾಯಿದ್ರು. ನೆಕ್ಸ್ಟು ಇಲ್ಲಿ ಅಮ್ಮನವರ ದೇವಸ್ಥಾನ ಇದೆಯಲ್ವಾ, ಅಂದರೆ ರಾಯರ ದೇವಸ್ಥಾನ, ಅಂದರೆ ಮುಂದೆಗಡೆ ಸ್ಟಾರ್ಟಿಂಗ್ಗೆ ಸಿಗುತ್ತೆ ಅಲ್ವಾ ಅಮ್ಮನವ್ರ ದೇವಸ್ಥಾನ, ಆ ದೇವಸ್ಥಾನ ಪಕ್ಕನೇ ಅಂದರೆ ಹಾಲಿದೆ. ಅಲ್ಲಿ ಆ ಕಡೆಯಿಂದ ಬರ್ತಾ ಇದ್ದಾರೆ ನೋಡಿ, ಅಲ್ಲಿ ಆ ಕಡೆಯಿಂದ ನಾವು ಈ ಕಡೆ ಹಾಲ್ ಥರ ಇದೆ, ಅಲ್ಲಿ ಎಲ್ಲ ಪೂಜೆ ಮಾಡ್ತಾ ಇರ್ತಾರೆ. ನೀವು ಅಲ್ಲಿ ಹೋಗಿ ಒಂದ್ಸರಿ ಕೇಳಬೇಕು ಅಂತಂದರೆ ಕೇಳಿ, ಈ ಥರ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ. ಅವಾಗ ಅವರು ಇಷ್ಟೆಲ್ಲ ಐಟಮ್ ತೊಗೊಂಬರ್ಬೇಕು ಅಂತ ಹೇಳ್ತಾರೆ. ಆವಾಗ ನಾವು ಅಂತಂದರೆ ನಮಗೂ ಕೂಡ ಗೊತ್ತಿರಲಿಲ್ಲ, ನಾವು ಹೋಗಿ ತಿಳ್ಕೊಂಡು. ಬಟ್ ಇದ್ರ ಟೈಮಿಂಗ್ಸು ಬಂದ್ಬಿಟ್ಟು ಮಾರ್ನಿಂಗ್ ಅಂತಂದರೆ ಮಾರ್ನಿಂಗು 7 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ಬಟ್ ನಾವು ಇದು ಮಾಡಿಸಿದ್ದು ಶುಕ್ರವಾರ, ಅಂತಂದರೆ ನಾವು ಬುಧವಾರ ನೈಟ್ ಇಲ್ಲಿಂದ ಬಿಟ್ಟು ಗುರುವಾರ ನಾವು ಅಲ್ಲಿ ಬೆಳಗ್ಗೆ ಹೋಗಿ ಗುರುವಾರ ರಾಯ ದರ್ಶನ ಮುಗಿಸ್ಕೊಂಡು, ಮತ್ತು ಇದು ನೆಕ್ಸ್ಟ್
ಒನ್ ಡೇ ಅಲ್ಲೇ ಸ್ಟೇ ಮಾಡಿ ನೆಕ್ಸ್ಟ್ ಇದು ಶುಕ್ರವಾರ ಅಂದರೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತಲೇ ನಾವಲ್ಲೇ ಉಳ್ಕೊಂಡಿದ್ದು. ಅಲ್ಲೇ ಉಳ್ಕೊಂಡು ಅಕ್ಷರಾಭ್ಯಾಸ ಮುಗಿಸ್ಕೊಂಬರೋಣ ಅಂತ ಹೇಳಿ ಅಲ್ಲಿ ಉಳ್ಕೊಂಡು ನೆಕ್ಸ್ಟ್ ಇಲ್ಲಿ ನಾವು ಮಾರ್ನಿಂಗೇ ಆಲ್ರೆಡಿ ಒಂದು 10-11 ಗಂಟೆ ಆಗಿತ್ತು ನಾವಿದು ಪೂಜೆ ಮಾಡಿಸೋ ಟೈಮ್ಗೆ. ಅವರು ಹೇಳ್ತಾರೆ ಏನೇನು ಐಟಮ್ ಬೇಕು ಅಂತ. ಈ ಐಟಮ್ ಎಲ್ಲಿ ಸಿಗುತ್ತೆ ಅಂತಂದರೆ, ಇವಾಗ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಮುಂದೆಗಡೆ ರೈಟ್ ಸೈಡ್ ಹೊರ್ಗಡೆ ಬಂದು ರೈಟ್ ಸೈಡಲ್ಲಿ ಒಂದು ಸ್ವಲ್ಪ ಅಂದರೆ ಊಟ ಪ್ರಸಾದಕ್ಕೆ ಹೋಗ್ತೀವಲ್ವ ಆ ಕಡೆ ಸೈಡಲ್ಲಿ ರೈಟ್ ಸೈಡಲ್ಲಿ ಒಂದು ATM ಇದೆ. ATM ಪಕ್ಕ ಇದು ಐಟಮ್ ಎಲ್ಲ ಕೊಡೋದು ಇದೆ ಅಂತಂದರೆ ಅಕ್ಷರಾಭ್ಯಾಸ ಮಾಡಿಸ್ಬೇಕು, ಈ ಥರ ಐಟಮ್ ಬೇಕು ಹೇಳಿದ್ದಾರೆ ಅಂತಂದರೆ ಅವರೆಲ್ಲ ಕೊಡ್ತಾರೆ. ಏನೇನು ಅಂತಂದರೆ ಫಸ್ಟು 2 ಸ್ಲೇಟು ಮತ್ತು ಬಳಪ ಬಾಕ್ಸು ಮತ್ತು ಅಡಿಕೆ ಎಲೆ, 2 ತೆಂಗಿನಕಾಯಿ. ಆ ದೇವಸ್ಥಾನಕ್ಕೆ ಮಾತ್ರ ಜೋಡಿ ತೆಂಗಿನಕಾಯಿ, ಒಂಟಿ ತೆಂಗಿನಕಾಯಿ ಯಾವತ್ತೂ ತೊಗೊಂಡೋಗ್ಬಾರ್ದು, ಜೋಡಿ ತೆಂಗಿನಕಾಯಿ ಮತ್ತು ಒಂದು ಹಾರ ಹೇಳ್ತಾರೆ. ಹಾರ ಮತ್ತು ಅಷ್ಟೇ, ಇಷ್ಟು ಐಟಮ್ ತೊಗೊಂಬರೋಕ್ಕೆ ಹೇಳ್ತಾರೆ. ಅಷ್ಟಕ್ಕೊಂದು 200-300 ಆಗುತ್ತೆ ಅಷ್ಟೇ. ಮತ್ತು ಅಕ್ಕಿ ಒಂದು ನೆಕ್ಸ್ಟು ಅಷ್ಟೇ. ತೊಗೊಬಂದಮೇಲೆ ಒಂದು ಸ್ವಲ್ಪ ಹೊತ್ತು ಅವ್ರದ್ದು ಬೇರೆ ಪೂಜೆ ನಡೀತಾಯಿತ್ತು. ಆನಂತರ ನೀಟಾಗಿ ಮಾಮೂಲಿ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ರು. ಇಲ್ಲಿ ಫಸ್ಟು ಅದೆಲ್ಲ ತೆಗ್ದು ಅಕ್ಕಿ ಎಲ್ಲ ಇದಕ್ಕೆ ಹಾಕ್ಬಿಟ್ಟು ಸರಸ್ವತಿ ಮತ್ತು ಗಣೇಶ ಇದನ್ನು ವಿಗ್ರಹ ಇತ್ತಲ್ವ, ವಿಗ್ರಹನ ಅದ್ರ ಮೇಲೆ ಇಟ್ಟು ಅಡಿಕೆ ಎಲೆ ಅದು 3 ಮಾಡಿ ಅದರಲ್ಲಿ ಅಕ್ಕಿ ಎಲ್ಲ ಹಾಕಿ ಒಂದು ಅರಿಶಿನ ಅಂದರೆ ಚಿನ್ನ, ನಮ್ಮ ಹತ್ರ ಏನಾದರೂ ಗೋಲ್ಡ್ ಏನಾದರೂ ಇದ್ದರೆ ಗೋಲ್ಡಲ್ಲಿ ಬರೆಸ್ತಾರೆ. ನಾವು ಯಾವುದೂ ಗೋಲ್ಡ್ ತಗೊಂಡೋಗಿರಲಿಲ್ಲ, ಹಾಗಾಗಿ ಅಲ್ಲಿ ಅರಿಶಿನ ಕೊಂಬು ಇರುತ್ತೆ, ಆ ಅರಿಶಿನ ಕೊಂಬಲ್ಲಿ ಬರೆಸ್ತಾರೆ. ಫಸ್ಟು ಅಕ್ಕಿ ಮೇಲೆ ತಂದೆ ಹತ್ರನೇ, ಅವ್ರ ಅಪ್ಪನ ಹತ್ರನೇ ಓಂ ಅಂತ ಬರೆಸ್ಬಿಟ್ಟು ಆಮೇಲೆ ಅದು ಮನೆ ದೇವ್ರ ಹೆಸರು, ರಾಯರ ಹೆಸರು ಇದೆಲ್ಲ ಬರೆಸ್ತಾರೆ. ನೆಕ್ಸ್ಟು ಆಮೇಲೆ ಸ್ಲೇಟು ಅಂದರೆ ಒಂದು ಸ್ಲೇಟನ್ನ ಅಲ್ಲಿ ಓಂ ಅಂತ ಬರೆದ್ಬಿಟ್ಟು ಹಾರ ಹಾಕಿ ಅದಕ್ಕೆಲ್ಲ ಮಂತ್ರ ಪೂಜೆ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಸ್ಲೇಟ್ ಬಂದ್ಬಿಟ್ಟು ಯಾರಿಗಾದರೂ ದಾನ ಮಾಡಬೇಕು ಅಂತಂದರೆ ಅವನ ಏಜವ್ನವ್ರು ಇರೋರಿಗೇ ಯಾರಿಗಾದರೂ ಕೊಡಬೇಕು. ಚೆನ್ನಾಗಿ ಮಂತ್ರ ನೀಟಾಗಿ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅದು ಹೇಳಿಲ್ವ ಎಷ್ಟು ಅಲ್ಲಿಗೊಂದು 300-400 ಐಟಮ್ಗೆ ಖರ್ಚಾಗುತ್ತೆ. ಮತ್ತು ಅವರಿಗೆ ಪುರೋಹಿತರಿಗೆ ಅಡಿಕೆಲೆಗೆ ನಾನು 501 ರೂಪಾಯಿ ಇಟ್ಟು ಕೊಟ್ಟು ನಮಸ್ಕಾರ ಮಾಡ್ಕೊಂಡ್ವಿ. ಟೋಟಲ್ ಅಂತ ಅಂದರೆ 1000 ಖರ್ಚಾಗ್ಬೋದು ಅಷ್ಟೇ. ಯಾವುದಕ್ಕೆ ಅಕ್ಷರಾಭ್ಯಾಸಕ್ಕೆ ಟೋಟಲ್ಲು 1000 ರೂಪಾಯಿ ಖರ್ಚಾಗುತ್ತೆ ಅಷ್ಟೇ, ಜಾಸ್ತಿ ಏನೂ ಖರ್ಚಾಗೋದಿಲ್ಲ. ಮತ್ತು ಏನು ಐಟಮ್ಮು ಜಾಸ್ತಿ ಇಲ್ಲ ಅಷ್ಟೇ. ಇಷ್ಟು ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ. ಆನಂತರ ಎಲ್ಲ ಫಸ್ಟು ಮನೆ ದೇವ್ರ ಹೆಸರು ಎಲ್ಲ ದೇವ್ರ ಹೆಸರು ಬರೆದು ಆಮೇಲಿಂದ ಸ್ಲೇಟ್ ಮೇಲೆ ಆ ಪೂಜೆ ಮಾಡಿರ್ತೀರಲ್ಲ ಆ ಸ್ಲೇಟ್ ಮೇಲೆ ಆವಾಗ ಅವ್ರ ಅಪ್ಪನ ಕೈಯಿಂದನೇ ತಿದ್ದಿಸ್ತಾರೆ. ಫಸ್ಟು ಮನೆ ದೇವ್ರ ಹೆಸರು ಮತ್ತು ರಾಘವೇಂದ್ರ ಸ್ವಾಮಿ ಹೆಸರು ಬರೆಸ್ಬಿಟ್ಟು ಆಮೇಲೆ ಒಂದು 4 ಅಕ್ಷರ ಅ, ಆ, ಇ 4 ಅಕ್ಷರ ಬರೆಸ್ತಾರೆ. ಓಂ ಅದೆಲ್ಲ ತಿದ್ದಿಸ್ಬಿಟ್ಟು ಆನಂತರ ಅ, ಆ, ಇ ಏನೋ 4 ಅಕ್ಷರ ತಿದ್ದಿಸ್ತಾರೆ. ಅಪ್ಪನ ಕೈಯಿಂದನೇ ಹಿಡ್ಕೊಂಡು ತಿದ್ದಿಸ್ತಾರೆ. ಅಷ್ಟೇ, ಮುಗಿಯುತ್ತೆ. ಏನೊಂದು 1/2 ಅವರ್ ಇಲ್ಲ 1 ಅವರ್ ಆಗುತ್ತೆ ಪೂಜೆ ಎಲ್ಲ ಮುಗಿಯೋಷ್ಟೊತ್ತಿಗೆ. ಚೆನ್ನಾಗಿ ನಿಜವಾಗೂ ಎಷ್ಟು ನೀಟಾಗಿ ಪೂಜೆ ಮಾಡ್ತಾರೆ ಅಂತಂದರೆ ನೀವು ಆದಷ್ಟು ಮಾರ್ನಿಂಗೇ ಹೋಗೋಕ್ಕೆ ಟ್ರೈ ಮಾಡಿ. ಯಾಕಂತಂದರೆ ತುಲಾಭಾರನೂ ಅಲ್ಲೇ ನಡೀತಾ ಇರುತ್ತೆ. ಹಾಗೆ ತುಂಬ ರಶ್ ಆದರೆ ತುಂಬ ಲೇಟ್ ಆಗಿಬಿಡುತ್ತೆ. ಯಾಕಂದರೆ ಅವರು ತುಂಬ ನಿಧಾನಕ್ಕೆ ನೀಟಾಗಿ ಪೂಜೆ ಮಾಡ್ತಾರೆ. ನಾವು ಮಾರ್ನಿಂಗೇ ಹೋಗಿದ್ದರಿಂದ ಯಾರೂ ಜನ ಇರಲಿಲ್ಲ. ನಮಗಿನ್ನ ಮುಂಚೆ ಒಬ್ಬರು ತುಲಾಭಾರ ಮಾಡಿಸ್ತಿದ್ರು. ಹಾಗಾಗಿ ನಾವು ಕೂಡ ವೆಯ್ಟ್ ಮಾಡಿ ಅದು ಮುಗಿಸಿದ ಮೇಲೆ ನಾವು ಮಾಡಿಸ್ಕೊಂಡಿದ್ದು. ಹಾಗಾಗಿ ಆದಷ್ಟು ಬೇಗನೆ ನೀವು ಏನಾದರೂ ಮುಂಚೆನೇ ಹೋಗಿದ್ರೆ ಒನ್ ಡೇ ಹೋಗ್ಬಿಟ್ಟು ಎಲ್ಲ ಕೇಳ್ಕೊಂಡು ಬಂದರೆ ನೆಕ್ಸ್ಟ್ ಬೆಳಗ್ಗೆನೇ ಹೋಗ್ಬೋದು. ಇಲ್ಲಾಂತೇನೆ ನಾನು ಡೀಟೇಲಾಗಿ ಹೇಳಿದ್ದೀನಿ. ಡೈರೆಕ್ಟ್ ಎಲ್ಲ ಐಟಮ್ನ ತೊಗೊಂಡೇ ಹೋಗ್ಬೋದು. ನೀವು ಒಂದು ಸರಿ ಹೋಗಿ ಕೇಳೋದ್ರಿಂದ ನಿಮ್ಗೂ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಏನೇನಾಗುತ್ತೆ, ಏನೇನು ಹೇಳ್ತಾರೆ ಅಂತ. ಹಾಗಾಗಿ ನಾನಿಲ್ಲಿ ಎಲ್ಲ ಡೀಟೇಲ್ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಜವಾಗ್ಲೂ ನಾವು ಅದೇ ಹೇಳಲ್ವ, ಹೋದಾಗ ನಿಮ್ಮ ಮನೇಲೂ ಮಕ್ಕಳಿದ್ರೆ ನಾವು ಹೋಗೋದೇ ಅಪರೂಪ. ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಅಂತಂದರೆ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಹೋಗಿ ಮುಂದೆ ಸರಿ ಮಾಡಿಸ್ಕೊಂಬನ್ನಿ. ಆ ರಾಯರ ಆಶೀರ್ವಾದನೂ ಇರುತ್ತೆ. ಅದ್ರ ಜೊತೆಗೆ ಅವನು ಅಕ್ಷರಾಭ್ಯಾಸನೂ ಮಾಡಿಸ್ದಂಗೆ ಆಗುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಹೇಳಿದ್ನಲ್ವ, ನನಗಂತೂ 2 ಸರಿ ದರ್ಶನ ಆಗೋಯಿತು. ಹೆಂಗಂತಂದರೆ ಫಸ್ಟು ನಾರ್ಮಲ್ಲಾಗಿ ಎಲ್ಲ ದರ್ಶನಕ್ಕೆ ಹೋಗ್ತೀವಲ್ಲ ಆವಾಗಲೂ ಕೂಡ ಡೈರೆಕ್ಟ್, ಯಾಕಂದರೆ ಪಾಪು ಇದ್ದಿದ್ದರಿಂದ ಡೈರೆಕ್ಟ್ ದರ್ಶನ ಸಿಕ್ತು. ಎಷ್ಟು ಅಂತಂದರೆ ಇವಾಗ ಆಲ್ರೆಡಿ 1.5 ವರ್ಷ ಆಗಿದೆ ನಮ್ಮ ಪಾಪುಗೆ. ಹಾಗೆ 1.5 ವರ್ಷ ಅಂದರೆ ಮಕ್ಕಳಿಗಾಗಿರ್ಬೋದು ಮತ್ತು ವಯಸ್ಸಾಗಿರೋರಿಗೆ, ಪ್ರೆಗ್ನೆಂಟ್ ಇರೋರಿಗೆ, ಇವ್ರಿಗೆಲ್ಲನೂ ಡೈರೆಕ್ಟ್ ದರ್ಶನ ಜಸ್ಟ್ 1 ನಿಮಿಷಕ್ಕೆ ಆಗೋಗ್ಬಿಡುತ್ತೆ. ಆವಾಗ ಕೂಡ ನಾನು ಡೈರೆಕ್ಟ್ ದರ್ಶನ ಮುಗಿಸ್ಕೊಂಡ್ವಿ. ಮತ್ತು ನೆಕ್ಸ್ಟ್ ಅಕ್ಷರಾಭ್ಯಾಸಕ್ಕೆ ನೆಕ್ಸ್ಟ್ ಡೇ ಶುಕ್ರವಾರ ಹೋಗಿದ್ವಿ ಅಲ್ವಾ, ಆವತ್ತು ಕೂಡ ನಾನು ರಾಯರನ್ನ ನೋಡೋ ಅವಕಾಶ ಸಿಕ್ತು.
ಎಷ್ಟೆಷ್ಟೋ ಇದಿರುತ್ತೆ ನಮಗಲ್ಲಿ ಹೋಗೋದೇ ಒಂದು ಪುಣ್ಯ ಅಂತಾರೆ. ಅಂಥದ್ರಲ್ಲಿ 2 ಸರಿ ದರ್ಶನ ಆಯಿತು ಅಂತಂದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಫಸ್ಟು ನಾನು ಹೆಜ್ಜೆ ನಮಸ್ಕಾರ ಮಾಡಿದೆ. ಹಾಗಾಗಿ ನನಗೆ ಅಲ್ಲಿ ಅಷ್ಟೂ ಫೋಟೋ ವೀಡಿಯೋಸನ್ನು ನಾನು ಜಾಸ್ತಿ ತೊಗೊಳಕ್ಕಾಗಲಿಲ್ಲ. ಯಾವತ್ತೂ ಗುರುವಾರ ಫಸ್ಟು ಬೆಳಗ್ಗೆನೇ ಅಲ್ಲಿ ಹೋಗ್ತಿದ್ದಂಗೆ ಸಿಕ್ಕಾಪಟ್ಟೆ ಬಿಸಿಲು ಇತ್ತು, ಅಲ್ಲೆಲ್ಲ ಫುಲ್ಲು ಸುಡ್ತಾ ಇತ್ತು ಕಾಲೆಲ್ಲ. ಅರ್ಜೆಂಟ್ ಜಾಸ್ತಿ ಫೋಟೋಸು ತೊಗೊಳಕ್ಕಾಗಲಿಲ್ಲ. ಹಾಗಾಗಿ ಮಾರ್ನಿಂಗ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ. ಅದೇ ವೀಡಿಯೋನೇ ಎಲ್ಲ ಕಡೆ ಹಾಕಿದ್ದು ನಾನು. ಆಮೇಲೆ ಅದು ಹೆಜ್ಜೆ ನಮಸ್ಕಾರ ಹಾಕಿದೆ. ಅವಾಗ ನನಗೆ ತುಂಬ ಅಂದರೆ ಫಸ್ಟು ಅಂದ್ಕೊಂಡಿದ್ದೆ, ಫಸ್ಟು ಹೋದಾಗ ನೋಡಿದ್ದೆ, ಬಟ್ ಮಾಡಬೇಕು ಅಂತ. ಅವಾಗ ಇನ್ನೂ ನಮ್ಮ ಪಾಪಗೆ 6 ತಿಂಗಳಿತ್ತು, ನನಗೆ ಬೇರೆ ಸಿಸೇರಿಯನ್ ಆಗಿತ್ತಲ್ವ, ಅವಾಗ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬಂದಾಗ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಮಾಡಿದೆ. ಹಾಗಾಗಿ ಹರಕೆನೂ ತೀರಿಸ್ದಂಗೆ ಆಯಿತು ಅಂತ ಅಂದ್ಕೊಂಡು ಎಲ್ಲ ತುಂಬ ಜನ ಮಾಡ್ತಾರೆ ಆ ಥರ ಎಲ್ಲನ. ನೀವು ಆರಾಮಾಗಿ ಪ್ರಸಾದ ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೂ ಪ್ರಸಾದ ಸಿಗುತ್ತೆ ಅಷ್ಟೇ. ನಮಗೆ ಗುರುವಾರ ಪ್ರಸಾದ ಸಿಗಲಿಲ್ಲ. ಹಾಗಾಗಿ ಶುಕ್ರವಾರ ಅಂತಂದರೆ ಗುರುವಾರ ನೈಟ್ ಕೊಡ್ತಾರೆ. ಮಧ್ಯಾಹ್ನ ಸಿಗಲಿಲ್ಲ ನಮಗೆ. ನಾವು ಹೋಗಿದ್ದೆ ಸಂಜೆ ಆಗಿತ್ತು, ಆಗಲಿಲ್ಲ. ಮತ್ತು ನೈಟು ಹೋಗಿ ಅಲ್ಲೇ ಇದ್ದು, ಅಂದರೆ ಹೊರಗಡೆ ಎಲ್ಲ ಅಲ್ಲೇ ಕೂತ್ಕೊಂಡು ಮತ್ತೆ ಹೋಗಿ ಪ್ರಸಾದ ತೊಗೊಂಡು ಬಂದು ಮತ್ತೆ ನೆಕ್ಸ್ಟ್ ಇದು ಶುಕ್ರವಾರ ಇದು ಮಾಡಿಸಿದ್ದು. ಹಾಗಾಗಿ ನಾವಿಲ್ಲಿ ಎಲ್ಲ ಕಡೆ ನೆಕ್ಸ್ಟು ನಾನು ಒಂದು ಹೋಗಿರೋದು ಅದೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ. ಓಕೆ, ಇದೆಲ್ಲ ನಿಮಗೆ ಡೀಟೇಲಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದು ನಮಗೆ ಹಾರ ಹೇಳಿದರು, ಬಟ್ ಅಲ್ಲಿ ಹಾರ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ನಾವೇನೇ ಅದೇ ಹೂವು ಇರುತ್ತಲ್ವ ಅವರೇನೆ ಇಲ್ಲೇ ಮಾಡಿಕೊಡ್ತೀನಿ ಅಂತೇಳ್ಬಿಟ್ಟು ಆ ಥರ ಹಾರ ಮಾಡಿಕೊಟ್ರು. ಪಾಪುಗೆ ಅದೇ ಇದು ಸ್ಲೇಟಿಗೆ ಹಾಕಿರ್ತಾರಲ್ವ ಆ ಹಾರನೇ ತೊಗೊಂಡು ಇಲ್ಲಿ ಪಾಪುಗೆ ಹಾಕಿದ್ರು. ಹಾಕಿದ್ಮೇಲೆ ನೆಕ್ಸ್ಟು ಮಾಮೂಲಿ ಅದು ಅರಿಶಿನ ಕೊಂಬಿಂದ ನಾನು ಫಸ್ಟು ಬರೆಸ್ಬಿಟ್ಟು ಆಮೇಲೆ ಸ್ಲೇಟಲ್ಲಿ ಬರೆಸ್ತಾರೆ. ನೋಡ್ತಾ ಇರ್ಬೋದು ಪೂಜೆ ಎಲ್ಲ ಯಾವ ಥರ ಆಗ್ತಾಯಿದೆ ಅಂತ. ಇದು ಪೂರ್ತಿ ಇಷ್ಟೊತ್ತು ವೀಡಿಯೋ ಎಲ್ಲ ಹಾಕಿದ್ದೀನಲ್ಲ ಅದೆಲ್ಲ ಬಂದ್ಬಿಟ್ಟು ಅದೇ ಅಕ್ಷರಾಭ್ಯಾಸದ ವೀಡಿಯೋನೇ. ಏನಿಲ್ಲ ಅಂತಂದ್ರೂ ಒಂದು 1/2 ಅವರಿಂದ 1 ಅವರ್ ಆಗುತ್ತೆ ಪೂಜೆ. ಹಾಗಾಗಿ ಇನ್ನು ನಾನು ಇದು ಪೂರ್ತಿಯಾಗಿ ಯಾವ ಥರ ಪೂಜೆ ನಡೆಯುತ್ತೆ ಅಂತ ನೋಡಿದ್ರೆ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ನಾವು ಅಂದ್ಕೊಂಡಿದ್ದು ನಾನು ಗುರುವಾರನೇ ಹೋಗಬೇಕು ರಾಯರ ಸನ್ನಿಧಿಗೆ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಅದು ಹೆಂಗೆ ಎಷ್ಟು ದಿನ ಹೋಗೋಣ ಅಂತ ಅಂದ್ಕೊಂಡು ನನಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಆ ರಾಯರೇ ಕರೆಸ್ಕೊಂಡ್ರು ನಾವಿಲ್ಲಿ ಬುಧವಾರ ನೈಟು ನಾವಿಲ್ಲಿಂದ ಹೊರಟ್ವಿ ಅಂತಂದರೆ ಗುರುವಾರ ಮಾರ್ನಿಂಗ್ ಅಷ್ಟೊತ್ತಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಬುಧವಾರ ನೈಟ್ ಹೊರಟ್ವಿ. ಅಲ್ಲಿಂದ ಅಲ್ಲಿ ನಮ್ಮ ಅಣ್ಣವ್ರು ಬಂದರು, ಅವರು ದಾಸರಳ್ಳಿಲಿ. ಅವ್ರನ್ನ ಕರ್ಕೊಂಡು ನಾವಿರೋದು ಎಲೆಕ್ಟ್ರಾನಿಕ್ ಸಿಟಿ, ನಮ್ಮ ಅಣ್ಣವರು ಅಲ್ಲಿ ದಾಸರಳ್ಳಿಲಿರೋದು. ಅವ್ರನ್ನ ಕರ್ಕೊಂಡು ಮತ್ತು ಪಾವಗಡಕ್ಕೆ ಹೋಗಿ ನಮ್ಮ ಅಮ್ಮವ್ರನ್ನ ಕರ್ಕೊಂಡು ಅಲ್ಲಿಂದ ನಾವು ಹೋಗಿದ್ದು ಇದು ಬಳ್ಳಾರಿ. ಅಲ್ಲಿಂದ ಮೇಲೆ ಆ ರೂಟಲ್ಲಿ ಹೋದ್ವಿ. ಹೋಗೋವಷ್ಟೊತ್ತಿಗೆ ನಮ್ಗೆ ಮಂತ್ರಾಲಯಕ್ಕೆ ಹೋಗೋವಷ್ಟೊತ್ತಿಗೆ ಮಾರ್ನಿಂಗ್ 8 ಗಂಟೆ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲೇ ಮುಂಚೆನೇ ಟಿಫನ್ ಎಲ್ಲ ಮುಗಿಸ್ಕೊಂಡು ಹೋಗಿ ರೂಮ್ ಮಾಡಿದ ನಂತರ ಅಲ್ಲಿ ಫುಲ್ಲು, ಯಾಕಂದರೆ ನೈಟ್ ಪೂರ್ತಿಯಾಗಿ ಗಾಡಿ ಎಲ್ಲ ಓಡಿಸಿದ್ರಲ್ವ, ನಿದ್ದೆನೂ ಕೂಡ ಇರಲಿಲ್ಲ. ಹಾಗಾಗಿ ಅವ್ರಿಗೂ ಕೂಡ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು ನಮ್ಮ ಯಜಮಾನ್ರಿಗೆ. ಹಾಗಾಗಿ ರೆಸ್ಟ್ ಮಾಡ್ತೀವಿ ಅಂತಂದರು. ಇಲ್ಲ ಬಾ ಬೇಗ ಫಸ್ಟು ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ, ಆಮೇಲಿಂದ ಬೇಕಾದರೆ ಮಲ್ಕೊಂಬಿಡ್ಬೋದು ಅಂತ ಅಂದಿದ್ದಕ್ಕೆ ಅವರು ಸರಿ ಅಂತ ಹೇಳ್ಬಿಟ್ಟು ಫಸ್ಟ್ ಹೋಗಿ ಅವ್ರಿಗೆ ತಲೆ ಕೂದಲು ಕೊಡಬೇಕಾಗಿತ್ತಲ್ಲ ಇಬ್ರಿಗೂ. ಹೋಗಿ ಫಸ್ಟು ತಲೆ ಕೂದಲೆಲ್ಲ ಇಬ್ರಿಗೂ, ಅಪ್ಪಂಗೆ ಮಗನಿಗೆ ಇಬ್ರಿಗೂ ಕೊಟ್ಟು ಅಲ್ಲಿಂದ ನಾವು ನದಿಗೆ ಹೋದ್ವಿ ಸ್ನಾನ ಮಾಡೋದಕ್ಕೆ. ಆ ನದೀಲಿ ಸ್ನಾನ ಮಾಡ್ತಾಯಿದ್ರೆ ಎಷ್ಟು ಸರಿ ಹೋದಾಗ ತುಂಬ ಜಾಸ್ತಿ ನೀರಿತ್ತು ಅಂತ ನಮಗೆ ಬಿಟ್ಟಿರಲಿಲ್ಲ ಅಲ್ಲಿ. ಹಾಗಾಗಿ ನಾವು ಇವಾಗ ಹೋದಾಗ ಕಡಿಮೆ ಇತ್ತು ನೀರು ಅಂತ. ಫುಲ್ ಅಂತಂದರೆ ಅಲ್ಲಿ ನೀವು ಯಾರಾದರೂ ಹೋದರೆ ತುಂಬ ಹುಷಾರಾಗಿರಬೇಕು. ಯಾಕಂದರೆ ತುಂಬ ಕಲ್ಲುಗಳೆಲ್ಲ ತುಂಬ ಜಾರ್ತವೆ. ಮಕ್ಕಳನ್ನು ಅಷ್ಟೇ ಜಾಸ್ತಿ ಬಿಡೋದಕ್ಕೆ ಹೋಗಬೇಡಿ. ಅಲ್ಲೇ ಹೇಳ್ಬೇಕು ಅಂತಂದರೆ ಅಲ್ಲೇ ನಮಗೆ ಮಧ್ಯಾಹ್ನ ಆಗೋಯಿತು. ತುಂಬ ಅಂದರೆ ನೀರಲ್ವ, ಆಟ ಆಡ್ಕೊಂಡು ಮಿನಿಮಮ್ 2ರಿಂದ 3 ಅವರ್ ಚೆನ್ನಾಗಿ ನೀರಲ್ಲಿ ಆಟ ಆಡ್ಬಿಟ್ವಿ. ಅಲ್ಲೇ ಆಗೋಯಿತು ಟೈಮು. ಮತ್ತು ನಾವು ರೂಮಿಗೆ ಬರೋಷ್ಟೊತ್ತಿಗೆ ಆಲ್ರೆಡಿ 2 ಗಂಟೆನೋ 3 ಗಂಟೆನೋ ಆಗೋಗ್ಬಿಟ್ಟಿತ್ತು. ಇವಾಗ ಮಧ್ಯಾಹ್ನ ಇನ್ನೇನು ಹೋಗೋದು ಇಷ್ಟೊತ್ತಲ್ಲಿ, ಬಿಡು ಸಂಜೆ ಹೋಗೋಣ ಅಂತ ಅಂದ್ಕೊಂಡು ಆವಾಗ ಎಲ್ಲರೂ ಒಂದು 2-3 ಅವರ್ ರೆಸ್ಟ್ ಮಾಡಿಬಿಟ್ವಿ ರೂಮಲ್ಲಿ. ರೆಸ್ಟ್ ಮಾಡಿ ಮತ್ತೆ ಸಂಜೆ 4-5 ಗಂಟೆಗೆ ಎದ್ದು ನೀಟಾಗಿ ಮತ್ತೆ ಫ್ರೆಶ್ ಅಪ್ ಆಗಿ ಸಂಜೆ ನಾವು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮುಗಿಸ್ಕೊಂಡು ಮತ್ತೆ ಅಂದರೆ ಪ್ರಸಾದ ಸಿಗಲಿಲ್ಲ. ಮತ್ತು ವಾಪಸ್ ಬಂದು ಒಂದು ಸ್ವಲ್ಪ ನಾನು ಬೇರೆ ಹೆಜ್ಜೆ ನಮಸ್ಕಾರ ಹಾಕಿದ್ದೆ. ಫುಲ್ಲು ಕಾಲೆಲ್ಲ ನೋವ್ತಿತ್ತು, ನಿಂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ. ಹಾಗಾಗಿ ಮತ್ತೆ ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನೈಟು ಹೋದ್ವಿ. ಅಂತಂದರೆ ಪ್ರಸಾದಕ್ಕೋಸ್ಕರನೇ ಅಂತಲೇ. ಮತ್ತು ನೈಟು ಒಂದು 7-8 ಗಂಟೆಗೆ ಮತ್ತೆ ಹೋಗಿ 7:30 ಶುರುವಾಗುತ್ತೆ ಅನಿಸುತ್ತೆ ಸಂಜೆ.
ಮತ್ತು ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತೆಲ್ಲ ವೀಡಿಯೋ ಫೋಟೋ ಎಲ್ಲ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತೆಲ್ಲ ನೈಟ್ ಅಂತೂ ತುಂಬ ಚೆನ್ನಾಗಿತ್ತು. ಎಲ್ಲ ಕೂತ್ಕೊಂಡ್ಬಿಟ್ಟಿದ್ರು, ಫುಲ್ ಎಲ್ಲ ಹಾಸ್ಕೊಂಡು ಮಲ್ಕೊಂಡಿದ್ರು. ನಾವು ಆಲ್ರೆಡಿ ರೂಮ್ ಮಾಡಿಬಿಟ್ಟಿದ್ವಿ, ಇಲ್ಲ ಅಂತಂದರೆ ನಾವೂ ಇಲ್ಲೇ ಮಲ್ಕೊಬೋದಾಗಿತ್ತು ಅಂತ ಅಂದ್ಕೊಂಡು ಒಂದು ನಮ್ಮ ಪಾಪು ಬೇರೆ ಊಟ ಮಾಡಿರಲಿಲ್ಲ, ಮಲ್ಕೊಂಡಿದ್ದ ಪ್ರಸಾದ ತಿನ್ನೋ ಟೈಮಲ್ಲಿ. ಆವಾಗ ಅವನಿಗೋಸ್ಕರ ಅಂತಲೇ ಅಲ್ಲೇ ದೋಸೆ ತೊಗೊಂಡು ಅಲ್ಲೇ ದೇವಸ್ಥಾನದ ಮುಂದೆಗಡೆನೇ ತಿನ್ನಿಸ್ಕೊಂಡು ಕೂತಿದ್ವಿ. ಹಾಗೆ ಒಳಗಡೆ ಈ ದೇವರು ಬಂದ್ಬಿಟ್ಟು ನೋಡಿ, ನಾವು ಅಕ್ಷರಾಭ್ಯಾಸ ಮಾಡಿಸ್ತಿದ್ವಲ್ಲ ಆ ಟೈಮಲ್ಲಿ ಪ್ರದಕ್ಷಿಣೆ ಹಾಕೋಣ ಅಂತ ಹೋದ್ವಿ. ಆ ಟೈಮಲ್ಲಿ ರಾಯರ ವಿಗ್ರಹ ಬಂದಿತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಏನಾದ್ರು ಡೀಟೇಲ್ ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನೋಡಿ, ನಮ್ಮ ಪಾಪುಗೆ ರಾಯರ ಸನ್ನಿಧಿಲಿ ಊಟ ಮಾಡ್ತಿದ್ದಾನೆ.